ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಸೋಲೆ ಗೆಲುವಿನ ಮೆಟ್ಟಿಲು. ಖಂಡಿತ ನಿಜ. ಪ್ರಯತ್ನ ಮಾಡ್ತೀವಿ, ಒಮ್ಮೆ ಮಾಡ್ತೀವಿ, 2 ಸಲ ಮಾಡ್ತೀವಿ, 3ನೇ ಸಲ ಮಾಡ್ತೀವಿ, ಆ ಗೆಲುವು ನಿಶ್ಚಿತವಾಗಿ ಬಂದೇ ಬರುತ್ತೆ. ಯಾಕಂದರೆ ಗೆಲ್ತೀನಿ ಎಂಬತಕ್ಕಂಥ ಛಲ ಇದ್ದಾಗಲೇ ಆ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ. ಆ ಪ್ರಯತ್ನದಲ್ಲಿ ಸೋಲಾಗ್ಬೋದು, ಗೆಲುವು ಆಗ್ಬೋದು, ಅದು ಬೇರೆ ವಿಷಯ. ಯಾವಾಗ ಆ ಗೆಲುವಿನ ಪ್ರಯತ್ನವನ್ನು ನಿಲ್ಲಿಸ್ತೀವಿ ಅಥವಾ ನಾನು ಸೋಲ್ತೀನಿ ಎಂಬತಕ್ಕಂಥ ಭಯದಲ್ಲಿ ನಾವು ಪ್ರಯತ್ನ ಮಾಡೋದನ್ನು ನಿಲ್ಲಿಸ್ತೀವಿ, ಖಂಡಿತವಾಗಿ ಅದು ಜೀವನದ ಸೋಲು ಎಂಬುದಾಗಿ ಹೇಳ್ತೇವೆ. ಒಂದು ಮಾತು ಬರುತ್ತೆ, ಭಾಳಷ್ಟು ಜನ ಹೇಳ್ತಾರೆ, ಸೋತಿರ್ಬೋದು ಸತ್ತಿಲ್ಲ ಅಂತ. ಬದುಕಿನಲ್ಲಿ ಏನೋ ಒಂದು ಮಾಡಲಿಕ್ಕೆ ಹೋಗ್ತಾರೆ, ವ್ಯವಹಾರನೋ ಮತ್ತೊಂದು ಆಧಾರವಾಗಿ ಹೋಗ್ತಾ ಇರ್ತಾರೆ. ಸಹಜವಾಗಿ ನಷ್ಟ ಆಗುತ್ತೆ. ನಷ್ಟ ಸೋಲನ್ನು ತೋರಿಸುತ್ತೆ. ಆ ಖಿನ್ನತೆ ಆಗೋದಕ್ಕಿಂತ ಆ ಮಾತು ಹೇಗಿದೆ ಅಂದರೆ, ಸೋತಿರ್ಬೋದು ಆದರೆ ಇನ್ನೂ ಸತ್ತಿಲ್ವಲ್ಲ, ಗೆದ್ದೇ ಗೆಲ್ತೀನಿ. ಈ ಒಂದು ರೀತಿಯಲ್ಲಿ ಒಂದು ಹಾಡು ಕೂಡ ಇದೆ ನೋಡಿ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂಥೇಳಿ. ಹಿಂಗೆ ಮನುಷ್ಯನಿಗೇನೋ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು. ಯಾಕಂದರೆ ಮಾಡಿದ್ದು ಪ್ರಯತ್ನ ಎಲ್ಲ, ಈಗ ಹೊಡೆದಿದ್ದ ಕಲ್ಲೆಲ್ಲ ಗುರಿ ಮುಟ್ಟಬೇಕನ್ನೋದೇನಿಲ್ಲ. ಪ್ರಯತ್ನ ಮಾತ್ರ ಇದ್ದೇ ಇದೆ. ಗುರಿ ಮುಟ್ಟೋ ಕಲ್ಲು ಬಂದೇ ಬರುತ್ತೆ. ಇನ್ನೂ ಸ್ವಲ್ಪ ಪ್ರಯತ್ನ ಬೇಕಷ್ಟೆ, ಸ್ವಲ್ಪ ತಾಳ್ಮೆ ಬೇಕು, ಏಕಾಗ್ರತೆ ಬೇಕು. ಹಾಗಾಗಿ ಪ್ರಯತ್ನಿಸೋದು ತಪ್ಪಲ್ಲ, ಸೋಲೋದು ಕೂಡ ತಪ್ಪಲ್ಲ. ಗೆಲುವು ಇದೆ. ಸ್ವಲ್ಪ ತಾಳ್ಮೆಯಿಂದ, ಪರಿಶ್ರಮದಿಂದ ಮುಂದಕ್ಕೆ ಹೋದರೆ ಖಂಡಿತವಾಗಿ ಜೀವನದಲ್ಲಿ ಬದುಕು ಬೇರೆ ರೀತಿಯಲ್ಲಿ ತೊಗೊಂಡೋಗುತ್ತೆ. ಏನೂ ದಾರಿ ಗೊತ್ತಿಲ್ಲ, ಗುರಿ ಗೊತ್ತಿಲ್ಲ, ಯಾವುದೋ ಒಂದು ಕಾಲೇಜ್ ಮಾಡ್ತಾರೆ, ಮುಗಿಸ್ಕೊತಾರೆ, ಚೆನ್ನಾಗಿ ಆಟ ಆಡ್ಕೊಂಡು ಕುಣಿದಾಡ್ಕೊಂಡು ಬೆಳೆದಿರ್ತಾನೆ ಕಾಲೇಜಲ್ಲೆಲ್ಲ. ನೆಕ್ಸ್ಟ್ ಕೆಲ್ಸಕ್ಕೆ ಹೋಗು, ಕೆಲಸ ಇಲ್ಲ, ಏನು ಮಾಡಬೇಕು? ಹುಡುಕ್ಬೇಕು. ಹುಡುಕ್ತಾನೆ ಇರ್ತಾನೆ. ಯಾರು ಸಿಗುತ್ತಾ ಕೆಲಸ ಮಾಡಬೇಕು, ಅಥವಾ ಅವ್ನು ಓದಿರತಕ್ಕಂಥ ಕೆಲಸ ಸಿಗೋಕಂಡಾದ್ರೆ ಏನೋ ಒಂದು ಮಾಡ್ಕೊಂಡು ಹೋಗ್ಬೇಕು, ಪ್ರಯತ್ನ ಪಡಬೇಕು. ಒಂದಲ್ಲ 10 ಸಲ ಎಕ್ಸಾಮಿನೇಷನ್ ತಗೋಬೇಕು, ಎಲ್ಲ ಒಂದು ಕಡೆ ಆಗ್ಬೋದು ದಯವಿಚ್ಚೆ. ಆದರೆ ಪ್ರಯತ್ನ ನಿಲ್ಲಿಸೋದ್ರಿಂದ ಖಂಡಿತವಾಗಿ ಸೋತೋಗ್ಬಿಡುತ್ತೆ. ಹಾಗೆ ಅತಿ ಹೆಚ್ಚಿನದಾಗಿ ಒಂದು ವಿಷಯವನ್ನು ಪಡಿಬೇಕಂತಂದರೆ ಸ್ವಲ್ಪ ವೇಗ ತಗೊಳ್ಳಬೇಕಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಬರೀ ಪ್ರಯತ್ನದಲ್ಲೇ ಇದ್ದೀನಿ, ಒಂದು ಅರ್ಧ ಆಯುಷ್ಯ ಮುಗಿಸ್ಕೊಂಬಿಟ್ರೆ ಪ್ರಯೋಜನಕ್ಕಿಲ್ಲ. ಒಂದು ವ್ಯವಹಾರ ಇರ್ಬೋದು, ಲಾಭದಲ್ಲಿ ನೋಡಬೇಕು. ಪಾಪ ತಂದೆ ತಾಯಿಗಳು ಏನೋ ಕೊಟ್ಟಿರ್ತಾರೆ ದುಡ್ಡು, ಏನೋ ಒಂದು ಅಂಗಡಿ ಮಾಡ್ತೀನಿ, ಏನೋ ಒಂದು 4 ಕಾಸು ಲಾಭ ಮಾಡಿಕೊಟ್ರೆ ಅವ್ರಿಗೂ ಒಂದು ಖುಷಿ ಇರ್ತದೆ. ಆ ಕಡೆನಿಲ್ಲ ಈ ಕಡೆನಿಲ್ಲ, ಲಾಭನೂ ಇಲ್ಲ ನಷ್ಟ ಇಲ್ಲ, ಹಂಗೂ ಹೋಗ್ತಾ ಇರ್ತಾರೆ ಕೆಲವೊಬ್ಬರು. ಅದು ಪ್ರಯೋಜನ ಇಲ್ಲ. ಮಾಡಿದ್ದಾದ್ರೆ ಏನು ಪ್ರಯೋಜನ ಅಂಗಡಿ. ಅದೇ ರೀತಿಯಾಗಿ ನಷ್ಟ ಮಾಡ್ಕೊಂಡು ಬರೋದಿದ್ರೆ 1 ಅಲ್ಲ 2 ಅಲ್ಲ 3ನೇ ಬಿಸ್ನೆಸ್ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿ ಉದ್ಧಾರ ಆಗಲ್ಲ ಅಂತ ಬಿಟ್ಬಿಡ್ತಾರೆ. ಹೀಗೆ ಇದು ಈಗಿನ ಒಂದು ಯುವಕರ ಮನಸ್ಥಿತಿಯಲ್ಲಿ ಏನಿರುತ್ತೆ, ಏನಾರ ಒಂದು ಮಾಡಬೇಕಂತ ಹೋಗ್ತಾರೆ, ಎಲ್ಲೋ ಒಂದು ಕಡೆ ಸೋಲು 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 ಖಿನ್ನತೆ ತಂದುಬಿಡುತ್ತೆ. ಸ್ವಲ್ಪ ಅದೃಷ್ಟ, ಸ್ವಲ್ಪ ದೈವಾನುಗ್ರಹ, ಪ್ರಯತ್ನ, ನಿಶ್ಚಲತೆ, ಏಕಾಗ್ರತೆ ಇವೆಲ್ಲ ರೂಢಿಸ್ಕೊಂಡು ಹೋಗ್ಬಿಟ್ರೆ ಖಂಡಿತವಾಗಿ ಗೆಲ್ಲುವಂಥ ಒಂದು ಸಾಧ್ಯತೆಗಳಿರ್ತದೆ. ಸೋಲು ಅಂತಿಮವಲ್ಲ, ಸೋಲೆ ಶಾಶ್ವತವಲ್ಲ. ಗೆಲ್ಲುವ ದಾರಿ ಇದ್ದೇ ಇರುತ್ತೆ. ಆ ಗೆಲುವು ದಾರಿಯನ್ನು ಸ್ವಲ್ಪ ಅವಲೋಕನ ಮಾಡಿ ಯೋಚನೆ ಮಾಡಿ ನೋಡಬೇಕಾಗತ್ತೆ. ಸರಿ, ಇದೆಲ್ಲ ನೀವು ಪಾಪ ಜೀವನದಲ್ಲಿ ಅನುಭವಿಸ್ತಾ ಇರ್ತೀರ, ನಾನು ಇದನ್ನೇ ಹೇಳ್ತಾ ಇರ್ತೀನಿ, ಇರಲಿ. ಆದರೆ ನಿಮಗೊಂದು ಗೆಲುವು ಬೇಕು, ವಿಜಯ ಪ್ರಾಪ್ತಿ ಆಗಬೇಕು. ಪ್ರತಿಯೊಂದರಲ್ಲೂ ಅಷ್ಟು ವ್ಯಾಜ್ಯಗಳಿಂದ ಹಿಡ್ಕೊಂಡು, ಕಾರ್ಯಕಲಾಪಗಳಿಂದ ಹಿಡ್ಕೊಂಡು, ಮನೆತನದ ವಿಚಾರಗಳನ್ನು ಹಿಡ್ಕೊಂಡು, ಹಾಗೆ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯದ ಒಂದು ವ್ಯವಸ್ಥೆಯನ್ನು ಹಿಡ್ಕೊಂಡು, ಏನಾರ ಇರಲಿ ಅದು ವ್ಯವಹಾರ ಎಲ್ಲವೂ ಕೂಡ ಅಲ್ಲಿ ಸೇರಿರುತ್ತೆ. ಒಟ್ಟು ಗೆಲ್ಲಬೇಕು, ಗೆದ್ದು ತೋರಿಸ್ಬೇಕು. ನಾನು ಒಂದು ರೀತಿಯಲ್ಲಿ ಜೀವನದಲ್ಲಿ ಮುಂದಕ್ಕೆ ಬರಬೇಕು. ಗೆಲುವು ಇದ್ದರೆ ತಾನೇ ಮುಂದಕ್ಕೆ ಬಂದಿದ್ದೀನಿ ಅನ್ನೋವಂಥ ಒಂದು ಸಂಭಾವ್ಯತೆಗಳು ಕಾಣುತ್ತೆ. ಹಾಗಾಗಿ ಈ ಗೆಲುವನ್ನು ತರಿಸಲಿಕ್ಕೆ ಈ ಮಂತ್ರ ಬಹಳ ಉಪಯುಕ್ತಕರವಾಗಿದೆ. ಯಾರೂ ಹೇಳಲ್ಲ, ಆದರೂ ಕೂಡ ಕೆಲವೊಂದನ್ನು ಹೇಳಲೇಬೇಕು. ಯಾಕಂದರೆ ಅಶಕ್ತರಾಗೋ, ದುಃಖದಲ್ಲೋ, ಪಾಪ ಎಲ್ಲ ಕಳ್ಕೊಂಡಿದ್ದು ಮುಂದೆ ಏನೂ ಇಲ್ಲ ಅಂತಕ್ಕಂಥ ಖಿನ್ನತೆಯಲ್ಲಿ ಭಾಳಷ್ಟು ಜನ ಇರ್ತಾರೆ. ಕೆಲವೊಂದು ಸಮಸ್ಯೆಗಳನ್ನು ಎಲ್ಲರೂ ಕೂಡ ಅನುಭವಿಸಿರ್ತಾರೆ. ನಾವು ಅನುಭವಿಸಿರ್ತೀವಿ, ನೀವು ಅನುಭವಿಸ್ತಿರ್ತೀರ. ಎಲ್ಲ ಒಂದು ಕಡೆ ದೈವಾನುಗ್ರಹ ಸಿಕ್ಕಿದ್ರೆ ಏನೋ ಒಂದು ಭಾಗ್ಯ ಬಾಗಿಲು ತೆಗೆದಂಗೆ. ಎಲ್ಲರ ಒಂದು ಭಗವಂತ ಕಂಡುಬಿಟ್ಟ ಅಂದರೆ ಅದು ಆಗೋ ಕೆಲಸ 2 ನಿಮಿಷ ಅಂತ, 2 ಸೆಕೆಂಡು ಕೂಡ ಬೇಡ. ಹಾಗಾಗಿ
ಪ್ರಯತ್ನಕ್ಕೆ ಫಲ, ದೈವ ಅನುಗ್ರಹ, ಒಂದು ಅದೃಷ್ಟ ತರಿಸುತ್ತೆ ಈ ಮಂತ್ರ. ಆ ಒಂದು ಅಷ್ಟು ಪ್ರಬಲವಾಗಿದೆ, ಅಷ್ಟು ಶಕ್ತಿಶಾಲಿಯಾಗಿದೆ. ಹಾಗಾಗಿ ನೋಡಿ, ಮಂತ್ರವನ್ನು ಸರಿಯಾಗಿ ಮನನ ಮಾಡ್ಕೊಳ್ಳಿ ಅಥವಾ ಒಂದು ಕಡೆ ಬರೆದಿಟ್ಕೊಳ್ಳಿ. ಮಂತ್ರ ಸ್ವರೂಪ ಹೀಗಿದೆ: ಮತ್ತ ದ್ವೀಪೇಂದ್ರ ಮೃಗರಾಜ ದವನಾಲಾಹಿ ಸಂಗ್ರಾಮ ವಾರಿಧಿ ಮಹೋದರ ಬಂಧನೋತ್ತಮು ತಸ್ಯಾಶು ನಾಶ ಮುಪಯಾತಿ ಭಯಂ ಭಿಯೇವ ಯಾಸ್ತವಕಂ ಸ್ತವ ಮಿಮಂ ಮತಿಮಾನದಿತೆ. ಇದು ಮಂತ್ರ. ಸ್ವಲ್ಪ ಕಷ್ಟಕರವಾಗಿದ್ದರೂ ಕೂಡ ಬರೆದಿಟ್ಕೊಳ್ಳಿ. ಇನ್ನೊಮ್ಮೆ ಹೇಳ್ತೀನಿ ನಾನು: ಮತ್ತ ದ್ವೀಪೇಂದ್ರ ಮೃಗರಾಜ ದವನಾಲಾಹಿ ಸಂಗ್ರಾಮ ವಾರಿಧಿ ಮಹೋದರ ಬಂಧನೋತ್ತಮ ತಸ್ಯಾಶು ನಾಶ ಮುಪಯಾತಿ ಭಯಂ ಭಿಯೇವ ಯಾಸ್ತವಾಕಂ ಸ್ತವ ಮಿಮಂ ಮತಿಮಾನದಿತೆ. ಖಂಡಿತ ಗೆಲುವು ತರುತ್ತೆ ಮಂತ್ರ. ಗೆಲುವಿಗೆ ರಹದಾರಿ. ಸೋಲನ್ನು ಶರಣಾಗತಿ ಮಾಡಿ ಗೆಲುವನ್ನು ಸುಪರ್ದಿಗೆ ತರುವಂತಹ ಸ್ಥಿತಪ್ರಜ್ಞೆ ಇರತಕ್ಕಂಥ ಒಂದು ಉನ್ನತವಾಗಿರ್ತಕ್ಕಂಥ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂತ್ರ ಸ್ವರೂಪ. ಹೇಳಿ, ಒಂದು ಬೆಳಗಿನ ಜಾವ ಒಂದು 5 ಸಲ ಹೇಳಿ. ಖಂಡಿತವಾಗಿ ಗೆಲ್ತೀರ, ಗೆಲ್ಲೇಬೇಕು ನೀವು ಅಷ್ಟೆ. ಸಾಕು, ಸೋತಿದ್ದು ಸಾಕು. ಸೋತಿರೋ ಬಗ್ಗೆ, ಹಿಂದಿನ ಬಗ್ಗೆ ಆಲೋಚನೆಯನ್ನು ಬಿಟ್ಟುಬಿಡಿ. ಗೆಲುವಿನ ಒಂದು ತಯಾರಿ ಮಾಡಿಕೊಡಿ ಅಷ್ಟೆ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.